ಮಾಡಿ. ಓಕೆ, ನೀವು ಅಲ್ಲಿಗೆ 25 ಲಕ್ಷ ಕ್ಯಾಶ್ ರೆಡಿ ಮಾಡ್ಕೊಂಡು ಬರ್ತೀನಿ ಅಂತ ಬಂದ್ರಿ, ಹೇಳಿದ್ವಿ. ಆಮೇಲೆ ಅವರು ಇದಕ್ಕೆ ಬಂದರು, ಇನ್ಸ್ಪೆಕ್ಷನ್ ಅಂತ 14ನೇ ತಾರೀಕು ಅವ್ರು ಬರ್ತೀವಿ ಅಂತ ಹೇಳಿದ್ರು. ಅವತ್ತೇ ಅವ್ರು ಬಂದು ಹೋಗ್ಬಿಡ್ಲಿ ಅಂತ ನಾನು ಕಾಯ್ತಾ ಇದ್ದೆ. ಅದಕ್ಕೆ ಮುಂದೆ ನಾನು ಇಲ್ಲಿ ಲೋಕಾಯುಕ್ತಿಗೆ ಬಂದೆ. ಅಲ್ಲಿ ಇವರು ಏನೋ ರಾವ್ ಅಂತೇಳಿ, ಸುಬ್ರಹ್ಮಣ್ಯ ರಾವ್ ಅಂತೇಳಿ IG ಇದ್ರು, ಅವ್ರ ಹತ್ರ ಡೈರೆಕ್ಟ್ ಹೋದೆ. ಅವತ್ತು ಒಬ್ಬರು SP ಇರಲಿಲ್ಲ, ಅವರೇ ಇಂಪಾರ್ಟೆಂಟ್, ಅವ್ರು ಸಿಟಿ ನೋಡೋರು. ಇನ್ನೊಬ್ರು ಇದ್ರು, ಅಲ್ಲಿ ಬೇಡ ಅಂಥೇಳಿ ಇವ್ರು ಇರಲಿಲ್ಲ. ನಾಳೆ ರಜಾ ಇದೆ, ನಾಡಿದ್ದು ಇದು ಮಾಡೋಣ ಲಕ್ಷ್ಮಣ್, ಪೋಸ್ಟ್ಪೋನ್ ಮಾಡ್ಬೋದಾ ಅಂದರು. ಓಕೆ ಸರ್, ನೋ ಪ್ರಾಬ್ಲಮ್, ಅದನ್ನೇನು ಸಂಕ್ರಾಂತಿ ನಾನು ಇದು ಮಾಡಿದ್ದೀನಿ, ಏನು ತೊಂದರೆ ಇಲ್ಲ, ಮಾಡೋಣ ಅಂಥೇಳಿ ಶುಕ್ರವಾರಕ್ಕೆ ಬರೋಕ್ಕೆ ಹೇಳಿದ್ರು. ಶುಕ್ರವಾರಕ್ಕೆ ಹೋದ್ವಿ. ಅವರೆಲ್ಲ ಪಾಪ SP ಗೆಲ್ಲ ಹೇಳಿ ಒಳ್ಳೆ ಟೀಮ್ ಎಲ್ಲ ರೆಡಿ ಮಾಡಿಕೊಂಡ್ರು. ಅಲ್ಲೆಲ್ಲ ಪ್ರೋಸೆಸ್ ಮಾಡ್ಕೊಂಡು ಅದು ಒನ್ ಡೇ ಮೇಲೆ ಆಗುತ್ತೆ. ಲೋಕಾಯುಕ್ತಕ್ಕೆ ನಾವು ಕಂಪ್ಲೇಂಟ್ ಮಾಡಿದ್ರೆ ಹೋಗಿ ಟ್ರ್ಯಾಪ್ ಮಾಡು, ಮತ್ತೊಂದು ಒನ್ ಡೇ ಟೈಮ್ ಬೇಕಲ್ಲಿ. ನಾವೇನು ಈಗೇನು ಕೊಟ್ಬಿಟ್ಟು ಅಲ್ಲಿ ಕೊಟ್ಬಿಟ್ಟು ಇಟ್ಕೊಂಡು ಬರೋದಲ್ಲ, ಅದು ಪ್ರೋಸೆಸ್ ತುಂಬ ಇದೆ. ಅದು ಅಮೌಂಟ್ ಜಾಸ್ತಿ ಅಂದರೆ ಇಷ್ಟು ನೋಟುಗಳು ಸೀರಿಯಲ್ ಆಗಿ ಅದು ಎಂಟ್ರಿ ಮಾಡ್ಕೋಬೇಕು. ಸೊ ನೀವು ಕೊಡೋ 25 ಲಕ್ಷದ ನೋಟ್ಗಳನ್ನು ಎಂಟ್ರಿ ಆಗಬೇಕು ಸರ್, ಪೂರ್ತಿ ಎಂಟ್ರಿ ಆಗುತ್ತೆ. ನೋಟ್ ಸುಮ್ಮನೆ ಏನೋ ನೋಡ್ಬಿಟ್ಟು ಇಷ್ಟೆಲ್ಲ ಮಾಡಿ ಇಷ್ಟು ಕೇಸ್ ಬಿದ್ದೋಗುತ್ತೆ, ಅದೆಲ್ಲ ಎಂಟ್ರಿ ಮಾಡ್ತಾರೆ. ಎಲ್ಲ ಎಂಟ್ರಿ ಒಂದೊಂದನ್ನು ಎಂಟ್ರಿ ಮಾಡಿ ನಾವು ಎಷ್ಟು ನೋಟ್ ಕೊಟ್ಟಿರ್ತೀವೋ ಅದನ್ನ ಸೀರಿಯಲ್ ಆಗಿ ಎಲ್ಲ ಮಾಡಿ ಅದನ್ನೊಂದು ಲಿಸ್ಟ್ ಮಾಡ್ತಾರೆ. ಅದಾದ್ಮೇಲೆ ಅವ್ರು FIR ಎಲ್ಲ ಮಾಡಿಕೊಂಡು ಅಲ್ಲಿಂದ ಕೋರ್ಟ್ ಪರ್ಮಿಷನ್ ತಗೋಬೇಕು. ಅವರೊಂದು ಟೀಮ್ ಫಾರ್ಮ್ ಮಾಡ್ಕೋಬೇಕು. ಯಾರ್ಯಾರು ಅಲ್ಲಿ ಅವ್ರಿಗೆ ಒಂದು ಈಗ ಅಲ್ಲಿ ಯಾರನ್ನೂ ಸೇರಿಸ್ಕೊಳ್ಳಲ್ಲ, ನಾವು ಅವ್ರು ಮಾತ್ರ ಇರಬೇಕು. ಅಲ್ಲಿ ಬೇರೆಯವ್ರು ಬಂದ್ರು ಅವ್ರ ಪಾಪ ಅವ್ರು ಯಾರನ್ನ ನಂಬ್ತಾರೆ. ಕರೆಕ್ಟ್. ನಾಳೆ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ನಾವು ಅಲಿಗೇಷನ್ ಮಾಡ್ತೀವಿ. ಕರೆಕ್ಟ್ ಕರೆಕ್ಟ್. ಅಲ್ಲಿ ಏನು ಮನುಷ್ಯರು ನಂಬಿ ಕೆಲಸ ಮಾಡಬೇಕು, ಆ ನಂಬಿಕೆನ ಇಟ್ಕೋಬೇಕು. ಅವ್ರದೇ ಒಂದು ಟೀಮ್ ಇದು ಇರಬೇಕು. ಅಲ್ಲಿ ನೋಡ್ತಾರೆ ಪಾಪ, ಅಲ್ಲಿ ಹೆಂಗಿರುತ್ತೆ ಅಂದ್ರೆ, ಇಲ್ಲಿ ಇಷ್ಟು ಬಂಡಲ್ ತಗೊಂಡೋಗಿದ್ವಿ, ಅದನ್ನ ಎಂಟ್ರಿ ಮಾಡೋದಕ್ಕೆ ಪಾಪ ಬೇರೆಯವ್ರು ಕೊಡೋಕು ಭಯ. ಅಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ಓ ದೊಡ್ಡದು ಟ್ರಾಪ್ ಇದು ಅಂತ. ಅವ್ರವ್ರದೇ ಮಾಡಬೇಕು. ಇದೆಲ್ಲ ಪಾಪ ಅವ್ರಿಗೂ ಕಷ್ಟ. ಒಂದು 5,000 ನೋಟ್ಸ್ ಬರೋದು, ಅದು ಕಂಪ್ಯೂಟರ್ ಎಂಟ್ರಿ ಮಾಡಬೇಕು. ಅದು ಸೀರಿಯಲ್ ಆಗಿ ತರಬೇಕು. ಪಾಪ ಸ್ವಲ್ಪ ಯಾರೋ ಇದು ಮಾಡಿದ್ರೆ ಅದು ಬೇರೆ ಆಗುತ್ತೆ. ಯಾರು ತರ್ತಾರೆ ಅಂತ ಅವ್ರ ಹೆಸರು ಎಂಟ್ರಿ ಮಾಡಬೇಕು. 4-5 ಟೀಮ್ ಮಾಡಿ ಕೊಡ್ತಾರೆ. ಅವ್ರ ಹೆಸರು ಎಲ್ಲ ಎಂಟ್ರಿ ಮಾಡಿ ಅದಾದ್ಮೇಲೆ ಇಬ್ಬರು ಶಾಡೋ ವಿಟ್ನೆಸ್ ಅಂತ ಗೌರ್ಮೆಂಟ್ ಇದನ್ನ ತಗೊಳ್ತಾರೆ ಬೇರೆ ಆಫೀಸಿಂದ. ಈಗ ನಿಮ್ಗೆ ಎಕ್ಸೈಸ್ ಆಗಿದ್ರೆ ನಿಮ್ದು ಬೇರೆ ಹೆಲ್ತ್ ಎಲ್ಲರೂ ತಗೊಳ್ತಾರೆ. ಇಲ್ಲ ರೆವಿನ್ಯೂ ಆದ್ರೆ ಬೇರೆಯವ್ರು ತಗೊಳ್ತಾರೆ. ಎಕ್ಸೈಸ್ ಇಂದ ಕರ್ಸ್ಕೊಳ್ತಾರೆ. ಇಲ್ಲ ಯಾವ್ದಾದ್ರು ಪವರ್ ವಿಷಯ ಹೇಳ್ತಾರ, ಏನು ಯಾರ ಹತ್ರ ಟ್ರ್ಯಾಪ್ ಮಾಡಕ್ ಹೋಗ್ತೀವಿ, ಯಾರ್ದು ಇದು ಹೆಂಗೆ ಅಂತಂದ್ರೆ, ನೀವು ಸಿನಿಮಾ ಇದು ಟೈಪೇ ಅವ್ರಿಗೂ ಅಂದ್ರೆ ಅದು ಫಾರ್ಮಾಲಿಟೀಸ್ ಎಲ್ಲ ತೋರಿಸ್ಬೇಕು, ಅವ್ರಿಗೆ ಹೇಳ್ಬೇಕು. ಅವ್ರು ಸುಮ್ಮನೆ ಹೇಳ್ತೀವಿ ಅಷ್ಟೇ, ತೋರ್ಸಿ ಶೂಟ್ ಮಾಡ್ಕೊಳಕ್ಕೆ ಅಲ್ಲೆಲ್ಲ ಮಾಡಿ ಅವ್ರಿಗೆಲ್ಲ ಎಲ್ಲ ಹೇಳ್ಬೇಕು. ಆಕ್ಚುಲಿ ಎಲ್ಲ ಹೇಳ್ಬೇಕು. ಅದ್ರಲ್ಲಿ ಇಬ್ರು ವಿಟ್ನೆಸ್ ಬರ್ತಾರೆ ಸರ್. ಇಬ್ರು ವಿಟ್ನೆಸ್ಗೆ ಇಲ್ಲೆಲ್ಲ ಹಾಕಿ ಇದನ್ನ ಈ ಪೌಡ್ರಲ್ಲಿ ಹಾಕ್ತಿವಿ ನೋಟುಗಳಿಗೆ. ಅಷ್ಟು ನೋಟುಗಳು ಇದಾಕಿ ಅದಕ್ಕೆ ನೋಟಿಗೂ ಹಾಕ್ತಿರಿ ಪೌಡರ್. ಎಲ್ಲ ಬಂಡ್ಲ್ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕ್ತಾರೆ. ಅದು ಪೌಡ್ರು ಇದು ಮುಟ್ಟಿದ್ರೆ ಅದನ್ನ ಕೆಮಿಕಲ್ ಹಾಕಿ ತೊಳೆದ್ರೆ ಅದು ರೋಸ್ ಕಲರ್ ಬಂದ್ಬಿಡುತ್ತೆ. ಆ ಪೌಡರ್ ಅಲ್ಲಿ ತನಕ ಕಣ್ಣಿಗೆ ಕಾಣಲ್ಲ. ಸೊ ಫಾರ್ ಎಕ್ಸಾಂಪಲ್ ನಾನೀಗ ಲಂಚ ಪಡಿತಿದ್ದೀನಿ ಅಂದ್ರೆ ನಂಗೆ ಅದು ಗೊತ್ತೇ ಇರಲ್ಲ ಪೌಡರ್ ಇದೆ ಅದ್ರ ಮೇಲೆ. ಗೊತ್ತಿಲ್ಲ. ಸ್ವಲ್ಪ ಹುಷಾರಾದ್ರೆ ಈಗೆಲ್ಲ. ಸೊ ಯಾವಾಗ ನನ್ನನ್ನು ಲೋಕಾಯುಕ್ತದವ್ರು ಬಂದು ಹಿಡ್ಕೊಂಡು ಕೈ ಕೆಮಿಕಲ್ ಹಾಕ್ತಾರೆ, ಅವಾಗ ನನ್ನ ಕೈ ಅದನ್ನ ನಾನು ಆಮೇಲೆ ಬಂದು ಹೇಳ್ತೀನಿ ನಿಮ್ಗೆ. ಈ ಪೌಡರ್ ಹಾಕ್ತಿವಿ, ಅಲ್ಲಿ ಅವ್ನು ಟ್ರಾಪ್ ಆಗ್ತಾನೆ. ಅವ್ನಿಗೆ ಫಸ್ಟು ಇಲ್ಲಿ ಪ್ರೊಸೀಜರ್ ಇರೋದು ಏನಂದ್ರೆ, ಪೊಲೀಸರು ಇವ್ರಿಗೆಲ್ಲ ಲೋಕಾಯುಕ್ತರು ಫಸ್ಟ್ ಅವ್ರು ಯಾರು ದುಡ್ಡು ಇದು ಮುಟ್ಟಿರ್ತಾರೆ ಅವ್ನಿಗೆ ಫಸ್ಟ್ ಬೇರೆ ಏನು ಮಾಡಲ್ಲ. ಫಸ್ಟ್ 2 ಕೈಲಿ ಹಿಂಗೆ ಹಿಡ್ಕೊಳ್ತಾರೆ. ಫಸ್ಟ್ ಬಂದು ಅವ್ನಿಗೆ ಲಾಕ್ ಮಾಡ್ತೀವಿ. ನಾನು ಬೇರೆ ಇದನ್ನ ಡೆಸ್ಟ್ರಾಯ್ ಮಾಡಬಾರ್ದು ಅಂತ, ಇದು ಡೆಸ್ಟ್ರಾಯ್ ಆಗಬಾರ್ದು ಅಂತ ಫಸ್ಟ್ ಲಾಕ್ ಮಾಡೋದು. ಅದನ್ನೇ ಕೈ ತೊಳೆದ ಅಂತ ಎಲ್ಲ ಕೇಳ್ತಾರಲ್ಲ, ಇದು ಲಾಕ್ ಮಾಡಿ ಫಸ್ಟ್ ತೊಳಸ್ತಾರೆ. ಅಲ್ಲಿ ಅವ್ನು ಮುಟ್ಟಿದ್ರೆ ಅಲ್ಲಿ ಬಂದ್ಬಿಡುತ್ತೆ. ಇದು ಸಿಸ್ಟಮ್. ಇದೆಲ್ಲ ಮಾಡಿ ಇವ್ರು ಶಾಡೋ ವಿಟ್ನೆಸ್ ಬರ್ತಾರೆ. ವಿಟ್ನೆಸ್ ಇದು ಬಂದು ಇಬ್ಬರು ಗೌರ್ಮೆಂಟ್ ವಿಟ್ನೆಸ್ ಬರೋ, ಒಬ್ಬ ನನ್ನ ಹಿಂದೆ ಇರಬೇಕು. ಅಂದ್ರೆ ಆಕ್ಚುಲಿ ಜೊತೆಲೆ ಬರ್ಬೇಕು. ಅವನು ಜೊತೆಲಿ ಬಂದ್ರೆ ಡೌಟ್ ಬಂದ್ಬಿಡುತ್ತೆ ಅಂತ ಇವ್ರು ಅಬ್ಸರ್ವ್ ಮಾಡ್ತಾ ಇರಬೇಕು. ನಾವು ಅಲ್ಲೆಲ್ಲ ಹೋಗಿ ಮಾತಾಡೋವಾಗ ಇಲ್ಲ ಅಂದ್ರೆ ಒಬ್ಬೊಬ್ರು ಮುಂದೆ ಎಲ್ಲ ಜೊತೆಲೆ ಕರ್ಕೊಂಡು ಹೋಗ್ಬೇಕು. ಇವಾಗ BNS ಬಂದಿರೋದ್ರಿಂದ ಸ್ವಲ್ಪ ಡಿಸ್ಟೆನ್ಸ್ ಇದೆಲ್ಲ ರೂಲ್ ಸ್ವಲ್ಪ ಇದಾಗಿದೆ. ಮುಂದೆ ಅಂದ್ರೆ ಜೊತೆಲಿದ್ದು ಅವ್ನು ನೋಡ್ತಾ ಇರಬೇಕು. ಅವ್ನು ಕರ್ಕೊಂಡು ಹೋದಾಗ ನಮ್ಮ ಅಣ್ಣನೋ ತಮ್ಮನೋ ಇವ್ರು ನಮ್ಮ ಚಿಕ್ಕ ಏಜ್ ಮೇಲೆ ಮ್ಯಾಚ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾಗಿತ್ತು. ನಾವೀಗ 25-30 ವರ್ಷದಿಂದ ಮಾಡಿದೀವಲ್ಲ, ಹಂಗೆಲ್ಲ. ಈಗ ಅಂದ್ರೆ ಸ್ವಲ್ಪ ಇದೆಲ್ಲ ನಮ್ಮ ಹತ್ರ ಇದಾಗ್ತಾರೆ,
ಏನೋ ಅವ್ರದ್ದೇ ಕ್ಯಾಮ್ರಾಗಳು ಆಗ್ತದೆ, ಮುಂದೆ ಕ್ಯಾಮ್ರಾ ಆಗ್ತಿದ್ರೆ ಈಗ ವಾಯ್ಸ್ ರೆಕಾರ್ಡರ್ ಹಾಕ್ತಾರೆ. ಆ ವಾಯ್ಸ್ ರೆಕಾರ್ಡ್ ಇಟ್ಕೊಂಡಿರ್ಬೇಕು. ಈಗ ಮುಂದೆ ಎಲ್ಲ ಅವರೇ ಕೊಡ್ತಾರೆ, ಆ ವಾಯ್ಸ್ ರೆಕಾರ್ಡ್ರೆಲ್ಲ ಹೋಗಿ ಬರ್ಬೇಕಾಯ್ತು. ಈಗಂದ್ರೆ ನಾವೆಲ್ಲ ಗೊತ್ತಿದ್ದೆ ನಾವೇ ಮಾಡ್ಕೊಂಬರ್ತಿಂದ ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಈಗ ಏನು ಅದರಲ್ಲಿ ಫೊರೆನ್ಸಿಕ್ ಕಳಿಸ್ತಾರೆ, ಎಲ್ಲ ಗೊತ್ತಾಗುತ್ತೆ ಬಿಡಿ. ಇದೆಲ್ಲ ಆದಮೇಲೆ ಈ ಪ್ರೋಸೆಸ್ ಅದನ್ನ ವಿಡಿಯೋ ಮಾಡ್ತಾರೆ ಎಲ್ಲ. ಅವ್ರು ಎಷ್ಟು ಜನ ಸ್ಟಾಫ್ ಇರ್ತಾರೆ ಅವರೆಲ್ಲ ಅಲ್ಲಿ ನಿಂತ್ಕೊಂಡು ಇವರು ಇರ್ತಾರೆ, ಅವ್ರಿಗೆ ಹೇಳ್ತಾರೆ ಅವ್ರಿಗೆ ಏನು ಮಾಡಬೇಕು ಇದನ್ನ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದ್ರೆ ಎಲ್ಲಿಗೆ ಅಂತ ಹೇಳಲ್ಲ, ಅವ್ರಿಗೆ ಅಲ್ಲಿ ಹೋಗೋವರೆಗೂ ಗೊತ್ತಿರಲ್ಲ. ನಮ್ಮ ಎದುರಿಗೆ ಮತ್ತೆ ಮೇನ್ ಐವಾಲ್ ಟೈಪ್ ಮಾಡ್ತಾ ಅವ್ರಿಗೆ ಇರುತ್ತೆ. ಅಂದ್ರೆ ಅವರೆಲ್ಲ ನಾವು ಒಂದು ಇದರಲ್ಲಿ ವಿಶ್ವಾಸದಲ್ಲಿ ತಗೊಂಡೇ ಮಾಡಬೇಕಲ್ಲ, ಅಷ್ಟು ಮಾತ್ರ ಗೊತ್ತಿರುತ್ತೆ. ಅವ್ರಿಗೆ ಅಲ್ಲಿ ಬರೋರಿಗೆ ಯಾರಿಗೂ ಅಂತ ಗೊತ್ತಿರಲ್ಲ. ಅವ್ರಿಗೆಲ್ಲ ಹೇಳ್ತೀವಿ, ನೀನು ಹಿಂಗಿರ್ಬೇಕು ಹಿಂಗೆ ಹೋಗ್ಬೇಕು ಅಂತ ಎಲ್ಲ ಅವ್ರು ಇನ್ಸ್ಟ್ರಕ್ಟ್ ಮಾಡ್ತಾರೆ. ಅವ್ರು ಆಕ್ಚುಲಿ ಮುಂದೆಲ್ಲ ಜೋಬ್ ಎತ್ತಿ ದುಡ್ಡಿರೋರು, ಈಗೆಲ್ಲ ಬ್ಯಾಗ್ಗಳು ಎತ್ಕೊಂಡು ಹೋಗ್ಬೇಕಲ್ಲ. ದೊಡ್ಡ ಅಮೌಂಟ್ ಅಲ್ಲ. ಇನ್ನೊಂದು ವಿಟ್ನೆಸ್ ಅವರು ಎತ್ತಿ ನಮ್ಮ ಜಾಬಲ್ಲಿ ಇಡ್ತಾರೆ. ನಾನು ಕಂಪ್ಲೇಂಟ್ ಅಂದ್ರೆ ನನ್ನ ಜಾಬಲ್ಲಿ ಇಡ್ತಾರೆ. ಅವರು ಇನ್ನೊಬ್ಬ ವಿಟ್ನೆಸ್ ಇರ್ತಾರಲ್ಲ ಅವ್ರು ಎಲ್ಲಿ ಇಡ್ತಾರೆ, ತೆಗಿಯುವಾಗ್ಲೂ ಅವನೇ ಅಲ್ಲಿ ತೆಗಿಸ್ತಾರೆ ಅವ್ರ ಕೈಯಲ್ಲೇ. ಇನ್ನೊಬ್ಬ ವಿಟ್ನೆಸ್ ಇರ್ತಾರಲ್ಲ, ಇವ್ನು ನಮ್ಮ ಜೊತೆ ಬರೋನು ಇವ್ನು ನೋಡ್ತಾ ಇರ್ತಾನೆ ಎಲ್ಲ. ನಾವಲ್ಲ ಅವ್ನು ತಗೊಂಡು ರಿಸೀವ್ ಮಾಡ್ದ ಅಂದ್ರೆ ನಾವು ಅವ್ರಿಗೆ ಸಿಗ್ನಲ್ ಕೊಡ್ಬೇಕು. ಅವ್ರಿಗೆ ಈ ತರ ಇದು ಅನ್ನೋದು, ಇಲ್ಲ ಜಾಬಲ್ಲಿ ಕೈ ಇಟ್ಕೊಳ್ಳೋದು, ಏನೋ ಒಂದು ಅವ್ರ ಸಿಗ್ನಲ್ಲು ನಾವು ಹೇಳಿರ್ತೀವಿ. ಹಿಂಗೆ ಕೊಟ್ರೆ ಅವ್ರು ರಿಸೀವ್ ಆಯ್ತು ಅಂತ ಅವರು ಇವ್ರು ಲೋಕಾಯುಕ್ತವ್ರಿಗೆ ಇಂಟಿಮೇಟ್ ಮಾಡ್ತಾರೆ. ನಿಮ್ ಜೊತೆ ಇರೋ ವ್ಯಕ್ತಿ ನಮ್ಮ ಜೊತೆ ಇರ್ತಾನಲ್ಲ ಅವನು ಇಂಟಿಮೇಟ್ ಮಾಡ್ತಾನೆ. ಇದು ಕಮ್ಯುನಿಕೇಶನ್ ಈ ತರ ಇದೆಲ್ಲ ಮಾಡ್ಕೊಂಡು ಅದನ್ನ ಅಷ್ಟು ಈಸಿ ಇಲ್ಲ. ಕಂಪ್ಲೇಂಟ್ ಜೊತೆಗೆ ವಿಟ್ನೆಸ್ ಬರ್ಲೇಬೇಕಾ? ಯಾವ ಜಾಗಕ್ಕೆ ಹೋದ್ರೆ ಮುಂದೆ ಬರ್ಲೇಬೇಕು. ಈಗ ಡೌಟ್ ಬರುತ್ತೆ ಅಂದ್ರೆ ಅವನು ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಈಗ ಬರ್ಲೆ ಅವರು ಇದ್ರಲ್ಲಿ ಇರೋದು ಅವನ ಜೊತೆಲಿ ಇರ್ಬೇಕು ಅಂತ. ಆದ್ರೂ ಏನಂದ್ರೆ ಇಲ್ಲಿ ವಾಯ್ಸ್ ರೆಕಾರ್ಡರ್ ಇವೆಲ್ಲ ಇರುತ್ತಲ್ಲ, ಇವರು ಗುಂಪು ತರ ಆದ್ರೆ ಹೋಗಿ ನಿಂತ್ಕೋಬಹುದು. ಕರೆಕ್ಟ್. ಈಗ ಒಬ್ಬೊಬ್ರು ಅವರೆಲ್ಲ ಚೇಂಬರ್ಗಳಿಗೆಲ್ಲ ಇವರೆಲ್ಲ ಹೈಟೆಕ್ ಮಹಾರಾಜರ ತರ ಅಲ್ವಾ. ಇಲ್ಲಿ ಇನ್ನೊಬ್ಬ ಬಂದ್ರೆ ನೀವ್ ಯಾರ್ರಿ ಅಂತಾರೆ. ಈಗ ನನ್ನ ಮಗ ಆದರೆ ಅವನ ಮುಂದೆಯಿಂದ ಬಂದಿದ್ದ, ಓಕೆ. ಅಲ್ಲೇನಂದ್ರೆ ಗ್ಲಾಸ್ ಹಾಕಿತ್ತು, ಅವ್ನ ಈಚೆ ನಿಲ್ಸಕ್ಕೆ ಹೇಳಿದ್ವಿ. ಅಲ್ಲಿ ಒಂದು ಸೆಂಟ್ರಲ್ ಒಂದು ಗ್ಲಾಸ್ ಪೀಸ್ ಇದೆ, ಬರೀ ವ್ಯೂಗೆ ಅಂತ ಇಟ್ಕೊಂಡಿದ್ದಾರೆ, ಅದ್ರ ಕಾಣುತ್ತೆ ಪೂರ್ತಿ ಯಾರಿದ್ದಾರೆ ಏನು. ಹಂಗಾಗಿ ಅವ್ರು ಬೇರೆ ಯಾರೋ ನಾವು ಹೋದ್ಮೇಲೆ ಅವ್ರು ಬರೋ ತರ ನಿಂತಿರ್ತಾರೆ. ಅಷ್ಟಾದ್ರೂ ಓಕೆ. ನಮ್ಮ ಮನೆದೆಲ್ಲ ಈ ಸಿಸ್ಟಮ್ ಅಲ್ಲಿ ಆಯ್ತು. ಇದು ಪ್ರೋಸೆಸ್. ಅದಾದ್ಮೇಲೆ ಅವ್ರಿಗೆ ಇಂಟಿಮೇಟ್ ಮಾಡ್ರೆ ಅವ್ರು ಬಂದು ಅವ್ರು ಫಸ್ಟ್ ಇದು ಇಟ್ಕೊಳ್ತಾರೆ. ಇವನೇ ತಗೊಳಲ್ಲ. ಇವ್ರಿಗೆ ಹೇಳಿದ್ರೆ ಅವನು ಬೇರೆಯವ್ರಿಗೆ ಹೇಳ್ದ, ಈಗ ಸೂಪರ್ಡೆಂಟ್ ಹೇಳ್ದ, ಅವನು ಇವ್ರಿಗಿಂತಲೂ ಹುಷಾರ. ಅವನು ಸರ್ ಎಷ್ಟಿದೆ ಬಂಡಲ್ ನೋಡ್ಕೊಳ್ಳಿ ಅಂದ್ರೆ, ಲಕ್ಷ್ಮಣ ನಮ್ಮ ವಿಶ್ವಾಸ ಏನದು ಎಷ್ಟಿದೆ ಅಂತ ಕೇಳಿದ್ರು. 25 ಅಂದೆ. ಇದು ನೋಡ್ಕೊಳ್ಳಿ ಸರ್ ಬಂಡ್ಲು ಇದು ಅಂತಾರೆ. ಇಲ್ಲ ಅವನು ಇನ್ನಾರು ಇದ್ನಲ್ಲ ಅವ್ನ ಕೈಲಿ ಬಿದ್ದು ಇದೋಗುತ್ತೆ, ಕಟ್ಕೊಳ ಅಂದ್ಬಿಟ್ಟು ಕ್ಲೀನಾಗಿ ಕಟ್ಟಿಸ್ದೆ. ಬ್ಯಾಗ್ ಒಳಗಡೆ ಒಂದು ಕವರ್ ಹಾಕಿ ಬ್ಯಾಗ್ ಕವರಲ್ಲಿ ಹಾಕಿದ್ವಿ. ಆ ಬ್ಯಾಗ್ ಕಾಣ್ತಾ ಇತ್ತು, ಅದನ್ನ ಕಟ್ಕೋ ಅಂತ ಹೇಳಿ ಕಟ್ಟಿಸ್ದಾಗ ಅವ್ನ ಕೈಯೆಲ್ಲ ಫುಲ್ಲು ಡ್ರೈವರ್ ಲಕ್ಕಪ್ಪ ಬಂಡಿ ಇದ್ನಲ್ಲ ಅವನಿಗೆ. ಅದು ತಗೊಂಡು ಅವನು ಇಮಿಡಿಯೇಟ್ ಇವನ್ ಏನ ಹೋಗಲ್ಲ ನೀನು ಕಾರ್ನಲ್ಲಿ ಮೇನ್ ರೋಡಲ್ಲಿ ಅಲ್ಲಿ ನಿಂತ್ಕೊ ಅಂತ ಹೇಳವನೆ. ಇವನು ಇಳಿದು ಹೋಗ್ತಿದ್ದೆ, ನೀವು ಲೋಕಾಯುಕ್ತರು ಇವ್ರು ಯಾರು ನೋಡಿಲ್ಲ, ನಾವು ಬಂದು ಇಂಟಿಮೇಟ್ ಮಾಡಿ ಅವ್ನು ಮುಂದೆ ಅಲ್ಲಿ ಮೇನ್ ರೋಡ್ಗೆ ಬಂದ್ಬಿಟ್ಟ. ನಾವು ಅಲ್ಲೆಲ್ಲ ಹೋಗಿದ್ದೀನಿ. ಆ ಟೈಮಿಗೆ ಇವನು ಬಿಲ್ಡಿಂಗ್ ಮೇಲೆ ಹೋಗಿ ನೋಡ್ತಿದ್ದಾನೆ ಸರ್ ಸೂಪರ್ಡೆಂಟು. ಎಷ್ಟು ಹುಷಾರಿರ್ಬೇಕು ನೋಡಿ. ಅವ್ನು ದುಡ್ಡಲ್ಲಿ ತಗೊಂಡೋಗಿದ್ದಂತ ಮೋಸ್ಟ್ಲಿ ಅಲ್ಲಿಂದ ಯಾರು ಬಂದು ಕಲೆಕ್ಟ್ ಮಾಡಕ್ಕೆ ಏನೋ ಹೇಳೋದಕ್ಕೂ ಏನೋ ಗೊತ್ತಿಲ್ಲ. ಇವ್ನು ಮೇಲ್ಗಡೆ ಅವ್ನು ಎಲ್ಲಿ ಹೋಗ್ತಾನೆ ಅಂತ ಅಲ್ಲಿ ನೋಡಿದ್ದಾನೆ. ಆವಾಗ ಇಲ್ಲಿ ನೋಡ್ಬಿಟ್ಟಿದ್ದಾನೆ ಹಿಡ್ಕೊಂಡಿದ್ದು. ಆವಾಗ ನಾವು ಇವ್ನು ಕರ್ಕೊಂಡು ಇಲ್ಲಿ ಬಂದ್ರೆ ಇವ್ನು ಯಾವ ಸಂದಿ ಅಲ್ಲಿ ಮೇಲ್ಗಡೆಯಿಂದ ಇಲ್ಲಿ ಇಳಿದು ಮೆಟ್ಲಲ್ಲಿ ಕ್ಲೀನಾಗಿ ಆಚೆ ಹೋಗಿ ಟ್ರೈ ಮಾಡ್ದ. ಹೌದು, ನಾವಲ್ಲೆಲ್ಲ ಬಾತ್ರೂಮ್ಸ್ ಎಲ್ಲ ಹುಡುಕದ್ವಲ್ಲ. ಇಲ್ಲಿ ಬಂದಿದ್ವಿ ನೆಲ್ಲಿ ಇಲ್ಲ ಅಂತ ಹೇಳಿ ಎಲ್ಲಾ ಕಡೆ ಹುಡುಕ ನೋಡ್ರಿ. ಸೊ ಇಲ್ಲಿ ಕೈಗೆ ಆ ಪೌಡರ್ ತಾಕ್ಸ್ಕೊಂಡಿದ್ದು ಲಕ್ಕಪ್ಪ ಒಬ್ನೇ, ಅಂದ್ರೆ ಡ್ರೈವರ್ ಒಬ್ನೇ. ಸೊ ಬಟ್ ಇವೆಲ್ಲ ಇವ್ರದೆಲ್ಲ ನಾನ್ ಮುಟ್ಟಿದ್ದು ಕೈಯೆಲ್ಲ ಕೊಟ್ಟಿದ್ರು. ಇವ್ರದೆಲ್ಲ ಇದಾಗಿದೆ. ಅವರು ಡಿಸಿನು ಮುಟ್ಟಿದ್ರು. ಓಕೆ. ಈ ಅಮೌಂಟ್ ಮುಟ್ಟಿದ್ರು. ಅಮೌಂಟ್ ಮುಟ್ಟಿಲ್ಲ, ಬ್ಯಾಗ್ ಮುಟ್ಟಿದ್ದಾರೆ. ಅದೆಲ್ಲ ಇದಕ್ಕೆಲ್ಲ ಹಾಕಿದ್ವಿ ನಾವು. ಆ ಕೈ ಹಿಡಿಯ ಜಾಗಕ್ಕೆ ಮತ್ತೊಂದು ಸಾಕು, ಅಷ್ಟಾಗದೆ ಸಾಕು. ಸರ್ ಅವರು ಅಷ್ಟು ಬೇಕಾಗಿಲ್ಲ. ಅವರು ಅವ್ನ್ ಕೊಡಿ ಅಂತಂದ್ರೆ ಸಾಕು, ಅಟ್ರಾಕ್ಟ್ ಆಗುತ್ತೆ. ಅದೇನು ಅದನ್ನ ತಪ್ಪಿಸ್ಕೊಳ್ಳೋ ಅಂತದ್ದೇನಿಲ್ಲ. ಮುಟ್ಟಬೇಕು ಇಲ್ಲ. ಈಗ ಅವರೇ ನೀನು ಮಾತಾಡಬೇಕು ಅಂತಾನು ಇಲ್ಲ. ಈಗ DC ಬಂದ್ರೀಗ ಅವ್ರಿಗೆ ಅವ್ರು ನೋಡ್ರಿ ಕೇಸ್ ವರ್ಕರ್ ಕರೆದ್ಬಿಟ್ಟು,
ಇಲ್ಲ ಅವ್ನ ತಮ್ಮನ ಕರ್ಕೊಂಡು ನೋಡ್ರಿ ಅವ್ರಿಗೆ ಅಂದ್ರೆ ಸಾಕು, ಅವರು ಅಟ್ರಾಕ್ಟ್ ಆಗ್ತಾರೆ ಆಟೋಮೆಟಿಕ್. ಸೊ ಕೇಸಲ್ಲಿ ಅವರು ಫಿಕ್ಸ್ ಆಗ್ತಾರೆ 100%. ಸೊ ಈಗ ಈ ಟ್ರ್ಯಾಪ್ ಆಗ್ತಿದ್ದಂಗೆ ಕೂಡ್ಲೆ ಹೋಗಿ ಡಿಸಿನ್ ಹಿಡ್ಕೊಂಡ್ರ DC ಹೋಗಿ ಅಲ್ಲಿ ಮಾಡಿದ್ವಿ. ಇವ್ನ ಇಲ್ಲಿ ಹಿಡ್ಕೊಳಕ್ ಬಂದ್ವಿ, ಇವ್ನ ಹುಡುಕ್ತಾ ಇದ್ವಿ. ಅವ್ನ ಹಣದ ಸಮೇತ ಅವ್ನ ಹಿಡ್ಕೊಂಡ್ ಬಂದ್ಬಿಟ್ವಿ. ಇದ್ರಲ್ಲೆಲ್ಲ ಇಂಪಾರ್ಟೆಂಟ್ ಏನು ಅಂದ್ರೆ ಈ ಅಮೌಂಟ್ ಹೋಗುತ್ತಲ್ಲ ಅದನ್ನ ಫಾಲೋ ಮಾಡ್ಕೋಬೇಕು. ಅಮೌಂಟ್ ಇಂಪಾರ್ಟೆಂಟ್. ಅದರಲ್ಲಿ ಇದ್ರದ್ದು ಯಾರಾದ್ರೂ ತಗೊಳ್ಳಿ, ಅದು ನಮ್ಗೆ ಇದಿಲ್ದೆ ಏನು ಸಂಬಂಧ ಇಲ್ಲ. ಯಾರು ಅವನೇ ತಗೋಬೇಕು ಅಂತ ಹೇಳಿಲ್ಲ. ಯಾರಿಗೆ XYZ ಎಲ್ಲಿ Z ಹೋಗುತ್ತೋ ಅವ್ನು ಹಿಡ್ಕೊಬೇಕು ಅಷ್ಟೇ. ಅದು ಇಂಪಾರ್ಟೆಂಟು, ಅದು ಸೀಸ್ ಆಗಬೇಕು. ಈಗ ಅಮೌಂಟ್ ತಗೊಳ್ಳೋನು ಇಲ್ಲ, ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹಿಡಿ ಅಂತಾರೆ, ಫೈಲ್ ಎತ್ಬಿಟ್ಟು ಇಲ್ಲಿ ಹಿಡಿ ಅಂತಾನೆ. ಫೈಲ್ ಎತ್ತು ಎಷ್ಟು ಜನ ಎಷ್ಟು ಪ್ರಾಕ್ಟಿಕಲ್ ಇದ್ದಿದ್ದಾರೆ ಅಂದ್ರೆ ಇಟ್ಬಿಟ್ಟು ಹಿಂಗ ಅಂತಾರೆ, ಹಿಡೀರು ಅಂತ ಹೇಳಲ್ಲ. ಒಬ್ಬೊಬ್ರು ಹಿಂಗೆ ಹೊಡೆದ್ಬಿಟ್ಟು ಬರೀತಾರೆ. ಅದನ್ನ ನಾವು ಸ್ವಲ್ಪ ಯಾವ್ದಾದ್ರು ಶೂಟ್ ಮಾಡ್ಕೋಬೇಕಷ್ಟೇ ಮೊಬೈಲ್ ಅಲ್ಲಿ. ಎಲ್ಲ ಎಷ್ಟು ಜನ ಎಷ್ಟು ಬುದ್ಧಿವಂತ ಇದಾರೆ ಅಂದ್ರೆ ಎಲ್ಲ. ಇವ್ರು ಚಾಪೆ ಕನ್ನಡವ್ರು, ಅವ್ರು ರಂಗೋಲಿ ಕನ್ನಡ ಹೋಗ್ತಾರೆ ತುಂಬಾ. ಇದು ಯಾಕಂದ್ರೆ ಕೈ ಹಿಡ್ಕೊಬೇಕಲ್ಲ ಈಗ. ಹೌದು, ಅದೇ ಫಸ್ಟ್ ಅದು ಲಾಕ್ ಮಾಡೋದೇ ಅದು ಕೈಯಲ್ಲಿ. ಅದು ಒಂದು ಏನಕ್ಕೆ ಅಂದ್ರೆ ಒಬ್ಬೊಬ್ರು ಇದ್ ಮಾಡ್ಬಿಡ್ತಾರೆ, ಓಡೋಗಿ ಇದಕ್ಕೆ ಹಾಕೊಂಡ್ಬಿಡ್ತಾರೆ, ನೀರಿಗೆ ಕೈ ತೊಳ್ಬಿಡ್ತಾರೆ ಅಂತ ಫಸ್ಟ್ ಇದು ಲಾಕ್ ಮಾಡಿ ಇಟ್ಕೊಳ್ತಾರೆ. ಇದು ಟ್ರ್ಯಾಪ್ ಸಿಸ್ಟಮ್ ಕಂಪ್ಲೀಟ್. ಅಲ್ಲಿ ಟ್ರ್ಯಾಪ್ ಆದ, ಲಕ್ಕಪ್ಪ ಟ್ರ್ಯಾಪ್ ಆದ. ಅನಂತರ ಜಗದೀಶ್ ನಾಯ್ಕ ಇವ್ರು ಯಾರೋ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ಇವ್ರು ಇನ್ನೆಲ್ಲೋ ಇರ್ತಾರೆ. ಅಲ್ಲಿಂದ ಫೋನಲ್ಲಿ ಹೇಳಿದಾರೆ, ನೋಡ್ರಿ ಅವ್ರಿಗೆ ಅಲ್ಲಿ ಹೇಳಿದೀವಿ ನಮ್ಮ ಹುಡುಗ ಬರ್ತಾನೆ ಕೊಡಿ ಅಂದ್ರೆ ಸಾಕು. ಅವ್ರು ಅಲ್ಲೇ ಇರಬೇಕು, ಅಲ್ಲೇ ಕರೆಸಿ ಹೇಳ್ಬೇಕು ಅಂತೇನಿಲ್ಲ. ನಾವು ಅಲ್ಲಿ ಹೋಗ್ತೀವಿ, ಸರ್ ಬಂದಿದ್ದೀನಿ, ಇಲ್ಲ ಅಲ್ಲಿ ನಮ್ಮ ಆಫೀಸಲ್ಲಿ ಇರ್ತೀನಿ, ಎಲ್ಲೇ ರೀ ಲಕ್ಷ್ಮಣ ಅವ್ರು ಕೊಡಿ ಅಂತಂದ್ರೆ ಸಾಕು. ಅದು ರೆಕಾರ್ಡ್ ಆಗಿರ್ಬೇಕು. ಈಗ 3 ಜನ ಸಿಕ್ಕಾಕೊಂಡ್ರು. ಯಾರು ಜಗದೀಶ್ ನಾಯ್ಕ, ಈಗ ಅವರಿಬ್ರು A1 A2 ಮಾಡ್ಕೊಂಡ್ ಬಂದಿದ್ವಿ ಸರ್. ಇಲ್ಲಿ ನಮ್ಗೆ A3 ಯಾರಾಗ್ತಾರೆ ಗೊತ್ತಿಲ್ಲ, ಅವ್ನ ಅಮಾಯಕರೇ. ನಾವೇನು ಪಾಪ ನಾವು ಇನ್ನೊಬ್ಬರ ಮೇಲೆ ಇದಿಲ್ಲ. ಅಲ್ಲಿ ಯಾರೋ ಒಬ್ಬ ಇನ್ನೊಬ್ಬ ರವಿ ಅನ್ನೋನ್ ಕರೆದ. ನಾವಿಲ್ಲಿಬ್ರು ಬಂದ್ರೆ ಅಲ್ಲಿ DC ಚೇಂಬರ್ ಇಂದ ಇವ್ರ ಚೇಂಬರ್ಗೆ ಹೋಗೋವಾಗ ನಮ್ಮನ್ನಿಬ್ಬರು ಒಳಗಡೆ ಕುಂತ್ಕೊಳ್ಳಿ, ನನಗೂ ನನ್ನ ಮಗನ ನೀವು ಸರ್ ಒಳಗಡೆ ಅಂದ್ಬಿಟ್ಟು ಅವ್ನು ಅಲ್ಲಿ ಹಿಂಗೆ ಹೋದ. ನಾನು ಆ ಕಡೆ ಅಲ್ಲಿ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ನನ್ನ ಮಗನ ಅಲ್ಲೇ ಬಿಟ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀನಿ. ಅಲ್ಲಿ ಯಾರೋ ಬಂದು ರವಿ ಅಂತಂದ. ಆ ರವಿ ಅನ್ನೋ ಹುಡುಗ ಕೋರ್ಟ್ಗೆ ಹೋಗ್ಬಿಟ್ಟಿದ್ನಂತೆ. ನಾವೆಲ್ಲರಿಗೂ ಅವನ ಹೆಸರು ರವಿ ಅಂತ ಹೇಳಿದ್ವಿ, ಲಕ್ಕಪ್ಪನ್ ಗೊತ್ತಿಲ್ಲ. ನೋಡ್ರಿ ಬಂದಿರೋದು ಲಕ್ಕಪ್ಪ. ರವಿ ಜಸ್ಟ್ ಮಿಸ್. ಎದ್ದಿದ್ದು ಟೈಮ್ ಚೆನ್ನಾಗಿತ್ತು ಅಂತ ಕಾಣಿಸುತ್ತೆ. ಇದು ಫ್ಯಾಕ್ಟ್ಸ್. ಈಗ ಈ ರೀತಿ ಸರ್ ಬೆಂಗಳೂರಲ್ಲಿ ನಾನು, ಯಾಕಂದ್ರೆ ನಮ್ಮ ಸೋರ್ಸ್ ಅಲ್ಲಿ ನಾನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮಾತಾಡ್ದೆ, ನನ್ಗೊಂದು ಇನ್ಫಾರ್ಮೇಶನ್ ಏನ್ ಸಿಕ್ತು ಅಂತ ಅಂದ್ರೆ, ನಿಮ್ದು ಕೇಸ್ ಆಯ್ತಲ್ಲ, ಸೊ ಸೇಮ್ ಡೇ ನಿಮ್ಗೆ ಗೊತ್ತಿರ್ಬೋದು, ಬೆಂಗಳೂರು ವ್ಯಾಪ್ತಿಲಿ ಕೆಲಸ ಮಾಡ್ತಿದ್ದವರು 3 ಜನ. ಸೊ ಅವರು ಬೇರೆ ಹುದ್ದೆನ ಅವರಿಗೆ ಪ್ರಮೋಷನ್ಗೆ ಅವರು ಕೋರ್ಟ್ಗೆ ಹೋಗಿರ್ತಾರೆ, ಅವ್ರಿಗೆ ಇನ್ನೂ ಹುದ್ದೆ ಕೊಟ್ಟಿರಲ್ಲ. ಸೊ ಆ 3 ಜನ ಕೋರ್ಟ್ ಡೈರೆಕ್ಷನ್ ಕೊಟ್ಟಿರುತ್ತೆ, ಇವರಿಗೆ ಇಂತಿಷ್ಟು ದಿನದ ಒಳಗಾಗಿ ಪೋಸ್ಟಿಂಗ್ ಕೊಡಿ ಅಂತ ಹೇಳ್ಕೊಂಡ್ಬಿಟ್ಟು. ನಿಮ್ ಕೇಸ್ ಆಗಿದ್ದ ದಿವ್ಸನೇ ಅವತ್ತು CS ಸಂಜೆ ಅಷ್ಟೊತ್ತಿಗೆ ಆ 3 ಜನಕ್ಕೂ ಪೋಸ್ಟಿಂಗ್ ಮಾಡಿದ್ದಾರೆ. ಸೊ ನಮ್ಗೆ ಇದ್ದಂತ ಡೀಟೇಲ್ಸ್ ಏನು ಅಂತ ಅಂದ್ರೆ, ಒಬ್ಬೊಬ್ಬರ ಹತ್ರ 3 ಕೋಟಿ ರೂಪಾಯಿ ಡಿಮಾಂಡ್ ಮಾಡಿದ್ರು ಅಂತ ಆ ಪೋಸ್ಟಿಂಗ್ ಕೊಡೋದಕ್ಕೆ. ಸೊ ಅವ್ರ ಹೆಸರುಗಳು ಕೂಡ ಇದೆ, ಯಾರ್ಯಾರಿಗೆ ಪೋಸ್ಟಿಂಗ್ ಆಯ್ತು ಅಂತ ಗೊತ್ತಿಲ್ಲ, ಈ ಇದ್ರಲ್ಲಿ ಸೂಕ್ತನೇ ಇಲ್ಲ ಅಂತ 3 ಕೋಟಿ ರೂಪಾಯಿ ಡಿಮಾಂಡ್ ಮಾಡಿದ್ರಂತೆ. ಸ್ವಲ್ಪ ಚೌಕಾಸಿ ನಡೀತಾ ಇತ್ತು. ಸೇಮ್ ಡೇ ಈವ್ನಿಂಗ್ ನೀವು ಟ್ರ್ಯಾಪ್ ಆಗಿದ್ರೆ ಕೇಳಿ, ಯಾವ ಗ್ರೇಡ್ ಹೇಳಿ, ಎಲ್ಲಿಗೆ ಹೋಗಿರುತ್ತೆ ದುಡ್ಡು ಹೇಳ್ತೀನಿ ನಾನು. DC ಗ್ರೇಡ್ ಸರ್. DC ಗ್ರೇಡು ಪಾಪ ಇಲ್ಲಿ ನಮ್ಮ ತಿಮ್ಮಪ್ಪ ಅವರು ಅರ್ಬಿ ತಿಮ್ಮಪ್ಪ ನಡ್ಕೊಳ್ತಾರೆ. ಅವರು ಅಪಾಯಿಂಟ್ ಮಾಡೋದಲ್ಲ, ಅದು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಮಾಡೋದು. ಮುಖ್ಯಮಂತ್ರಿಗಳು ಅದೆಲ್ಲಿ ಸೇರಿರುತ್ತೆ ಅಂತಾನು ಗೊತ್ತು. ಇವರು ಇದಕ್ಕೆ ಹೋಗಲ್ಲ. ನಾವೇನ ಸುಮ್ಮನೆ ಫಾಲ್ಸ್ ಅಲಿಗೇಷನ್ ಮಾಡಬಹುದು. ಅದು ಪೋಸ್ಟಿಂಗ್ DC ಎಲ್ಲ ಪೋಸ್ಟಿಂಗ್ ಮಾಡೋದು ಮುಖ್ಯಮಂತ್ರಿಗಳು, ಅಲ್ಲಿ ಹೋಗಿರುತ್ತೆ. ಇದಕ್ಕೆಲ್ಲ ಡೈರೆಕ್ಟ್ ಇವ್ರಿಗೆ ಹೋಗಿದೆ, ಅದನ್ನ ನಾವು ಹೇಳ್ತೀವಿ. ತಿಮ್ಮಾಪುರ್ಗೂ ಅದು ಪೋಸ್ಟಿಂಗು ಏನೋ ಗೋಕುಲಾಕ್ಷರಿಗೂ ಇದಕ್ಕೆ ಹೇಳ್ದಂಗೆ ಇಮಾಮ್ ಸಾಬ್ಗೆ ಹೇಳ್ದಂಗೆ ಆಗುತ್ತೆ. ಗೊತ್ತಿಲ್ದಾರೆ ಪಾಪ ತಿಮ್ಮಾಪುರ ತಗೊಂಬಿಟ್ಟ ಅಂತ ಹೇಳ್ತಾರೆ, ಅದು ಬೇರೆ. ಇದ್ರಲ್ಲಿ ಅವ್ರಿಗೆ ಹೋಗಿಲ್ಲ, ಅವರಲ್ಲ ಪೋಸ್ಟಿಂಗ್ ಅಥಾರಿಟಿ, ಅವರಲ್ಲ ಸರ್. ಒಂದೊಂದು ಪೋಸ್ಟಿಂಗಿಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ದುಡ್ಡು ನಡೀತಾ ಇದೆ ಸರ್? ಸರ್ ಈಗ ನೀವೇ ಹೇಳಿದ್ರಲ್ಲ, ಅದು ಕಮ್ಮಿನೇ. ಅದು ಅವ್ರವ್ರ ತಾಕತ್ತು ಮೇಲೆ ಸರ್. ಇಲ್ಲಿ ಏನ್ ಮಾಡಿರ್ತಾರೋ ಸರ್, ಇದು ಆಕ್ಷನ್ ಕೂಗ್ತಂಗೆ ಸರ್. ಇಲ್ಲಿ ಈಗ ನೀನು ಏನು ಮಾಡಿದ್ಯಾ, ಈಗ ಅಲ್ಲಿ ಒಂದು ಪೋಸ್ಟಿಂಗ್ ತಗೊಳ್ಳೋದು ಅಷ್ಟೇನು ಈಸಿ ಅಲ್ಲ ಸರ್. ಇವತ್ತೊಂದು ಪೊಲೀಸ್ ಇನ್ಸ್ಪೆಕ್ಟರ್ಗೆ 50 ಲಕ್ಷದಿಂದ 1 ಕೋಟಿ ಮೇಲಿದೆ. ಒಂದು ಇನ್ನೂ ಒಳ್ಳೆ ಇದು ಕಡೆ 2 ಕೋಟಿ ಅಂತ ನಾವು ಕೇಳಿರೋದು. ಉಪ್ಪಾರಪೇಟೆ ಈಗಲೂ ಹೈಯೆಸ್ಟ್
ಉಪ್ಪಾರಪೇಟೆಗೆಲ್ಲ ಬಿಡಿ, ಅದಕ್ಕಿಂತಲೂ ಈಗ ಅಲ್ಲೆಲ್ಲ ಬೇರೆ ಕಡೆ ಇದೆ. ಹಾ ಹಾ ಎಲ್ಲ ಈ ರಿಯಲ್ ಎಸ್ಟೇಟ್ ಎಲ್ಲ ನಡೀತು ಅಲ್ಲಿ ಜಾಸ್ತಿ. ನೀವು ಉಪ್ಪಾರಪೇಟೆ ಅಲ್ಲೆಲ್ಲ ಏನಿದೆ, ಈ ಮಾರುವಳಿಗಳು ಚಿನ್ನಪ್ಪನ ಇಟ್ಕೊಂಡು ಏನ್ ಮಾಡ್ತಾರೆ, ಈಗೆಲ್ಲ ಬೇರೆದಿದೆ ಸರ್. ಅದೆಲ್ಲ ಓಕೆ. ನಾವು ಹೇಳೋದಲ್ಲ ಬಿಡಿ. ಹಾ ಹಾ ಅದಕ್ಕೆ ಫಿಕ್ಸ್ ಆಗ್ತಾರೆ ಸರ್. ಅದಕ್ಕೂ ಎಲ್ಲ ನಮ್ಮ ಈ ಬಿಲ್ಡರ್ಗಳು ಅವರೇ ಇನ್ವೆಸ್ಟ್ ಮಾಡಿ ಕರ್ಕೊಂಡ್ ಬರ್ತಾರೆ. ಈಗ ನಮ್ಮ ಡಿ ಸಿಗಳನ್ನೆಲ್ಲ ಎಷ್ಟು ಜನ ಅವ್ರೆಲ್ಲಿಂದ ತರ್ತಾರೆ, ಎಲ್ಲ ಇವರೇ ಇನ್ವೆಸ್ಟ್ ಮಾಡಿ ಕರ್ಕೊಂಡ್ ಬರ್ತಾರೆ. ಎಲ್ಲ ಅವ್ರೇಳಿ ಇದು ಮಾಡ್ಬೇಕು, ಜೀವ ಉಜ್ರಿ ಬಿಡ್ತಾರ, ತಲೆನೂ ಹೊಡಿಬೇಕು, ಆ ತರ ಪರಿಸ್ಥಿತಿ ತಂದವ್ರೆ ಈಗ.